ನಮಸ್ಕಾರ ಕನ್ನಡಿಗರೇ, ಬನ್ನಿ ಒಂದು ಸೂಪರ್ ಆಗಿರೋ ಮೂವಿಗೆ ಹೋಗೋಣ. ಅಂದಂಗೆ ಮೂವಿ ಹೆಸರನ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹೊಸದಾಗಿ ಒಂದ್ ಜೋಡಿ ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಕರೆದಿ ಪಾರ್ಟಿ ಕೊಡ್ತಾ ಅವ್ರೆ. ಫ್ರೆಂಡ್ಸ್ ಹಿಂಗೆ ಮಾತಾಡ್ಕೊಂತ ಅವ್ರೆ, ಹೌದು ಕಣೋ ಪಾರ್ಟಿ ಕೊಟ್ಟ ಎಲ್ಲೋದ ಇವನು ಅಂತ. ಆ ಕಡೆಯಿಂದ ಒಬ್ಬ ಗುಂಡ, ಮಚ್ಚ ಅವನು ಗೊತ್ತಲ್ಲ ಮಚ್ಚ, ಅವನು ಎಕ್ಸ್ ಗರ್ಲ್ ಫ್ರೆಂಡ್ ನ ಬೇರೆ ಕರ್ಸವನೆ, ಯಾವ್ದನ ರೂಮ್ ಅಲ್ಲಿ ಇರ್ಬೇಕೇನೋ ಅಂತ ಹಿಂಗೆ ಮಾತಾಡ್ಕೋತ ಅವ್ರೆ. ಅದನ್ನ ಹೀರೋಯಿನ್ ಕೇಳಿಸ್ಕೊಂಡ್ಬಿಟ್ರು. ಇದೇನಪ್ಪ ನನ್ ಗಂಡನ ಬಗ್ಗೆ ಇವರು ಈ ತರ ಮಾತಾಡ್ತಾರಲ್ಲ ಅಂತೇಳಿ ರೂಮ್ ಅಲ್ಲಿ ಹೋಗಿ ನೋಡಿದ್ರೆ ಅವರು ಮಾತಾಡ್ಕೊಂಡಂಗೆ ಒಂದು ಹುಡುಗಿ ಜೊತೆ ಇದ್ದಾನ್ರಿ. ಅದನ್ನ ನೋಡಿದ ತಕ್ಷಣ ಹೀರೋಯಿನ್ಗೆ ಶಾಕ್ ಆಗ್ಬಿಡುತ್ತೆ. ಹೀರೋಯಿನ್ ನೋಡಿದ್ಲಲ್ಲ ಅಂತ ಅವನು ಭಯ ಬೀಳ್ತಾ ಇಲ್ಲ, ಆ ಹುಡುಗಿ ಜೊತೆನೆ ನಿಂತವ್ನ್ರಿ. ಸೀದಾ ಹುಡುಗಿನು ಆ ಪಾರ್ಟಿ ಕಡೆ ಬಂದ್ಲು. ಅಲ್ಲಿ ಕುಂತಿರೋ ಲೇಡೀಸ್ ಅಲ್ಲ, ಲೇ ನಿನ್ ಬಗ್ಗೆ ಹೇಳೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ ಹೀರೋಯಿನ್ ನನ್ನ ಬಗ್ಗೆ ಹೇಳ್ಕೊಳಕ್ ಏನಿದೆ, ನಾನೊಂದು ವಿಲೇಜ್ ಹುಡುಗಿ, ಸರಿ ನನ್ನ ಬಗ್ಗೆ ಹೇಳ್ಕೊಳಕ್ ಅಂತದೇನು ಇಲ್ಲ, ನಿಮ್ಗೊಂದು ಕತೆ ಹೇಳ ಅಂತ ಹುಡುಗಿ ಕೇಳ್ತಾಳೆ. ಏನು ಕತೆನಾ ಅಂತೇಳಿ ಎಲ್ಲ ಬಂದು ನಿಂತ್ಕೊಂಡ್ರು. ಹುಡುಗಿ ಒಂದು ಕತೆ ಹೇಳಕ್ಕೆ ಶುರು ಮಾಡ್ತಾಳೆ. ಆ ಕತೆಯಲ್ಲಿ ಇವಳನ್ನ ನೆನ್ಸ್ಕೊಂಡೆ ಹೇಳ್ತಾಳೆ ಕೇಳಿ. ಒಂದು ಊರಲ್ಲಿ ಒಂದು ಹುಡುಗಿ ಇದ್ಲು, ಅದೇ ನಮ್ಮ ಹೀರೋಯಿನ್. ಅಲ್ಲೊಂದು ತೋಟ ಇದೆ, ಆ ತೋಟದಲ್ಲಿ ಆ ಗಿಡಗಳು ಮರಗಳೇ ಇವಳ ಫ್ರೆಂಡ್. ಹುಡುಗಿಗೆ ಮದ್ವೆ ಆಗೈತೆ, ಆದ್ರೆ ಅಪ್ಪ ಅಮ್ಮ ಯಾರು ಇಲ್ಲ. ಅಲ್ಲಿ ಪಕ್ಕದ ಮನೆ ಅಂಕಲ್ ಬಂದು ಅವಾಗ ಹುಡುಗಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಇವರು ಗಾರ್ಡನ್ ಪ್ರೇಮಿ, ಹಂಗಾರೆ ಈ ಮರ ಗಿಡ ಬೆಳೆಸೋದು, ಈ ನೇಚರ್ ಮನುಷ್ಯ ಅನ್ಕೊಳ್ಳಿ. ಇವ್ರ ನಾವು ನೇಚರ್ ಮನುಷ್ಯ ಅಂತಾನೆ ಕರೆಯೋಣ. ಗಂಟ ಕೆಲ್ಸಕ್ಕೆ ಹೋಗಕ್ಕೆ ಆರ ನೋಡಿತಾವನೆ. ರೀ ಒಂದ್ ನಿಮಿಷ ಕಷಾಯ ಕೊಡ್ಕೊಂಡು ಹೋಗ್ರಿ ಅಂತೇಳಿ ಕಷಾಯನ್ನು ಕೊಟ್ಟು ಕಳಿಸ್ತಾರೆ. ಹಂಗಾರೆ ಅರ್ಥ ಮಾಡ್ಕೊಳ್ಳಿ ನೇಚರ್ ಅಂದ್ರೆ ಇವ್ರಿಗೆ ಎಷ್ಟು ಇಷ್ಟ ಅಂತ. ಇನ್ನ ಗಂಡನು ಕಷಾಯ ಕುಡ್ಕೊಂಡು ಆಫೀಸ್ಗೆ ಹೋದ. ಇನ್ನ ಎಂತಿ ಬಂದು ಮನೆ ಕೆಲಸ ಮಾಡ್ಕೋತಾ ಅವ್ರೆ. ಹಂಗೆ ಈ ಕಡೆ ಒಂದು ಬಾರ್ ಏನೋ ತೋರಿಸ್ತಾರ ಗುರು. ಅಲ್ಲೊಬ್ರು ಪೊಲೀಸ್ ಅವ್ರು ಬಂದ್ರು. ಅಲ್ಲೊಬ್ಬ ಡಾನ್ ಕುಂತವನೆ. ಅವ್ರು ಕೊಟ್ಟಿದ್ದು ಪೇಪರ್ ನ ತಗೊಂಡೋದ್ರು. ಒಳಗಡೆ ಏನಾನ ಇರ್ಬೋದೇನೋ ಎಂತಿ ಹತ್ರ ಹೇಳ್ಬಿಟ್ಟು ಗಂಡ ಇಲ್ಲಿ ಆಫೀಸ್ಗೆ ಹೋಗ್ತಾನೆ ಅನ್ಕೊಂಡ್ರ. ಇಲ್ಲ ರೀ ಇವನೊಬ್ಬ ನಂಬರ್ 1 ಜೂಜ್ಗಾರ. ಆಫೀಸ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಇಲ್ಲಿ ಬಂದ್ ನೋಡಿ ಇಸ್ಪೀಟ್ ಆಡ್ತಾ ಅವನೇ. ಗಂಡನ್ನ ಆ ಡಾನು ಬರಕ್ ಕೇಳ್ದ. ಯಾಕಂದ್ರೆ ಆ ಬಾರು ಈ ಡಾನ್ದೇನೆ. ನೋಡ ನೀನ್ ಆಲ್ರೆಡಿ ನನಗೆ 25 ಲಕ್ಷ ಕೊಡ್ಬೇಕು ಆಯ್ತಾ, ಇದ್ರ ಮೇಲೆ ನನಗೆ ಸಾಲ ಕೊಡಕ್ ಆಗಲ್ಲ. ಒಂದ್ ಕೆಲಸ ಮಾಡೋ, ಇಷ್ಟೊಂದು ಕಷ್ಟ ಯಾಕೆ ಪಡ್ತೀಯ, ನೀನ್ ಎಂತಿದ್ದು ಆ ಜಾಗ ಇದೆಯಲ್ಲ, ಆ ಜಾಗದ ಪೇಪರ್ ನಾನು ಕೊಟ್ಬಿಡು, ಇನ್ನ 30 ಲಕ್ಷ ರೂಪಾಯಿ ನಾನೇ ಸೇರ್ಸ್ಕೊಡ್ತೀನಿ ಕಣೋ, ಎಲ್ಲಾನ ಹೋಗಿ ಆರಾಮಾಗಿ ಇದ್ಕೋ ಅಂತ ಡಾನ್ ಹೇಳ್ತಾ ಅವನೇ. ಇನ್ನ ಡಾನ್ ಟಾರ್ಚರ್ ತಡೆಯಕ್ಕಾಗದೆ ಬಂದು ಹೆಂಡತಿ ಹತ್ರ ಹೇಳ್ಕೊತಾನೆ. ಈ ತರ ನನಗೆ ತುಂಬಾ ಸಾಲ ಆಗ್ಬಿಟ್ಟಿದೆ, ಪ್ಲೀಸ್ ಕಣೆ ಈ ಜಾಗ ನಾ ಮಾರ್ಬಿಡೋಣ ಅಂತ ಎಂತಿನ ಗದರ್ತಾನೆ ಇವನು. ಎಂತಿ ನೋಡ್ರಿ ನೀವೇನ್ ಹೇಳಿದ್ರು ಕೇಳ್ತೀನಿ, ಬಟ್ ಆ ಜಾಗ ಮಾತ್ರ ನಾನು ಮಾರಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ಬಿಡ್ತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಊರಿಂದ ತಂಗಿ ಬಂದವ್ರೆ. ಗಂಡನ ಹೋಗಿ ಕರ್ಕೊಂಡ್ ಬರ್ತಾನೆ. ಸೂಪರ್ ಆಗಿ ಮಾತಾಡ್ತಾರೆ, ಚೆನ್ನಾಗಿ ಊಟ ಎಲ್ಲ ಮಾಡ್ತಾರೆ. ತಂಗಿ ಯಾವ್ದೋ ಇಂಟರ್ವ್ಯೂ ಬಂದಿರಂಗ ಅವಳೆ. ಹಂಗೆ ಆ ಕಡೆ ಹೋಯ್ತಾ ಅವಳೆ. ಅಲ್ಲಿ ಪೊಲೀಸ್ ಅವರು ಬಂದ್ರು. ಅವಳೆ ಕವರ್ ತಗೊಂಡವರಲ್ಲ ಅವರು. ಏನಮ್ಮ ಏನೋ ಒಂಥರ ಭಯ ಬಿದ್ದಿರಂಗಿದೆ, ಆ ಕಡೆ ಹುಡುಕ್ತಾರಂಗಿದೆ, ಏನ್ ಸಮಾಚಾರ ಅಂತ ಕೇಳ್ತಾರೆ. ಸರ್ ಈ ತರ ಅರ್ಜೆಂಟ್ ಆಗಿ ಹೋಗ್ಬೇಕು, ಡ್ರಾಪ್ ಮಾಡಕ್ ಯಾರು ಇಲ್ಲ ಅಂತ ಹುಡುಗಿ ಹೇಳ್ತಾವಳೆ. ಬಾ ಅಮ್ಮ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಪೊಲೀಸ್ ಅವರು ಆ ಹುಡುಗಿನ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ಇನ್ನ ಡ್ರಾಪ್ ಮಾಡ್ಬಿಟ್ಟು ಪೊಲೀಸ್ ಅವನು ಡ್ರಾಪ್ ಎಲ್ಲ ಮಾಡಿದೀನಿ ಮರ್ತು ಬಿಟ್ಟಿರಾ ಅಂತ ಹಿಂಗೆ ಹೇಳ್ತಾವನೆ. ಮೇಲ್ಗಡೆಯಿಂದ ಇವ್ರ ಅಕ್ಕ ನೋಡಿದ್ರು. ಏನೇ ಪೊಲೀಸ್ ಅವ್ರ ಹತ್ರ ಏನೋ ಮಾತಾಡ್ತಾ ಇದ್ದೆ, ಅಕ್ಕ ಡ್ರಾಪ್ ಮಾಡಿದ್ರಕ್ಕ, ಸುಮ್ನೆ ಮಾತಾಡಿದ್ರು, ನಿನ್ ತಂಗಿ ಹಂಗಲ್ಲ ಇಲ್ಲಕ್ಕ ಅಂತ ಅಕ್ಕನ ತಪ್ಕೋತಾಳೆ. ಅಕ್ಕ ನೋಡಿಲಿ ಒಂದು ಮರದ ಗೆಣಸೇನೋ ಮುರಿದ್ಬಿಟ್ಟು ಹಂಗೆ ಮೂಸ್ತಾ ಅವಳೆ. ಇನ್ನ ತಂಗಿ ನಮ್ಮ ಹೀರೋಯಿನ್ ಗಂಟಿನ ಜೊತೆ ಎಲ್ಲೋ ಆಚೆ ಹೋಯ್ತಾ ಅರಂಗ್ ಅವ್ರೆ. ಬಾವನ್ನ ಬುಟ್ಟಿಗೆ ಬೀಳಿಸ್ತಾಳ್ರಿ ಅವಳು. ಬಾವನ್ ಮಾತ್ರ ಅಲ್ಲ ಪೊಲೀಸ್ಗೂ ಸೇರಿನೇ. ಈ ಕಡೆ ಪೊಲೀಸ್ಗೆ ಈ ಕಡೆ ಬಾವನಿಗೆ ಇಬ್ಬರನ್ನು ಟಿಕ್ಕಾಯಿಸ್ತಾವಳ್ರಿ ಆ ಸುಂದ್ರಿ. ಒಂದಿನ ಹಂಗೆ ಬಾವನ್ ಜೊತೆ ಶಾಪಿಂಗ್ ಏನೋ ಹೋಗೋಳೆ. ಈ ಕಡೆ ಪೊಲೀಸ್ ಅವನು ಫೋನ್ ಮಾಡ್ತಾ ಅವನೇ, ಏಯ್ ಡಾರ್ಲಿಂಗ್ ಎಲ್ಲಿದ್ಯಾ, ಯಾಕೆ ನೀನ್ ಫೋನ್ ಮಾಡಿದ್ರೆ ಕಟ್ ಮಾಡ್ತಾ ಇಲ್ಲ, ಈ ಸಂಡೇ ನಾನು ಫ್ರೀ ಇದೀನಿ ಸಿಗ್ತೀಯಾ ಅಂತ. ಯೋ ಕೆಲಸ ಇದೆ ಫೋನಿಕಾಯ ಅಂತ ಕಟ್ ಮಾಡ್ಬಿಡ್ತಾಳೆ. ಯಾಕಂದ್ರೆ ಜೊತೆಲಿ ಭಾವ ಇದ್ದಾರಲ್ಲ. ಹಂಗೆ ಒಂದಿನ ನೈಟು ನಮ್ಮ ಹೀರೋಯಿನ್ ಎಲ್ಲೋ ಆಚೆ ಹೋಗ್ಬಿಟ್ಟು ಮನೆಗ್ ಬತ್ತಾವ್ರೆ. ಏನೋ ಒಂಥರ ಕೆಟ್ಟು ಶಬ್ದ. ಏನಪ್ಪಾ ಅಂತ ಬೆಡ್ರೂಮ್ ಅಲ್ಲಿ ಹೋಗಿ ನೋಡಿದ್ರೆ ತಂಗಿ ಮತ್ತೆ ಇವ್ರ ಯಜಮಾನ್ರು ಒಂದಾಗಿದ್ದಾರೆ. ಹೆಂಗಿರುತ್ತೆ ಹೇಳಿ ಆ ಹುಡುಗಿಗೆ. ಆದ್ರೆ ಆ ಹುಡುಗಿ ಅಲ್ಲಿ ಏನು ಮಾಡಲ್ಲ. ನಮ್ಮ ಹೀರೋಯಿನ್ ಒಂಥರ ಮುದ್ದಾದ ಹುಡುಗಿರೆ. ಇವಳು ಮನಸ್ಸಿಗೆ ಏನೇ ಬೇಜಾರಾದ್ರು ಏನೇ ಕಷ್ಟ ಆದ್ರು ಹೋಗ್ಬಿಟ್ಟು ಆ ಮರನ ತಪ್ಕೊಂಡು ಹಂಗೆ ಪಾಪ ಆ ಮರದ ಹತ್ರ ಹೇಳ್ಕೊತಾಳೆ. ತಂಗಿದು ಗಂಟಂದು ಪ್ರೀತಿ ಎಲ್ಲಿ ಗಂಟ ಹೋಗುತ್ತೆ ಅಂದ್ರೆ ಮನೇಲಿ ಕೇಕ್ ಕಟ್ ಮಾಡ್ತಾವ್ರೆ. ಫಸ್ಟ್ ಅವನು ಹೆಂಡತಿಗೆ ತಿನ್ನಿಸ್ತಾ ಇಲ್ಲ, ಅವ್ರ ನಾದ್ನಿಗೆ ತಿನ್ನಿಸ್ತಾವನೆ. ಹೆಂಗಿರುತ್ತೆ ಗುರು ಹೀರೋಯಿನ್ ಮನಸ್ಸು. ಹೀರೋಯಿನ್ ಅಂತ ಹೇಳ್ತಾ ಇಲ್ಲ, ಒಂದು ಹುಡುಗಿ ಮನಸ್ಸು ಹೆಂಗಿರುತ್ತೆ ಹೇಳಿ. ತಿರ್ಗಾ ಹೋಗಿ ಆ ಮರದ ಹತ್ರನೇ ಪಾಪ ಹಂಗಳತಾವ್ರೆ. ಹಂಗೆ ನೈಟ್ ಆಯ್ತು. ಆ ನಾದ್ನಿ ಸುಮ್ನೆ ಇರ್ನಾಡ್ದೆ ಗಂಡನ್ಗೆ ಮೆಸೇಜ್ ಮಾಡ್ತಾಳೆ. ಅವಳ ಗಂಡನ್ಗಲ್ಲ ಅಕ್ಕನ ಗಂಡನ್ಗೆ. ಇವನು ಸಿಕ್ತಾಪ ಚಾನ್ಸ್, ಹೆಂಡತಿ ಹೆಂಗೋ ಮಲ್ಗವಳೆ ಅಂತ ಹಂಗೆ ಆಚೆ ಬರ್ತಾನೆ. ಟಕ್ ಅಂತ ಹೆಂಡತಿ ಎದ್ಬಿಟ್ಟು, ರೀ ಎಲ್ಲಿಗ್ರಿ ಹೋಗ್ತಾ ಇದೀರಾ ಅಂತ ಹೇಳ್ತಾರೆ. ಇಲ್ಲ ಡಾರ್ಲಿಂಗ್ ನೀರ್ ಕುಡಿಯಕ್ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಅಲ್ಲಿ ತಂಗಿನೋಳ್ ಡೋರ್ ಓಪನ್ ಮಾಡ್ಕೊಂಡು ರೆಡಿಯಾಗಿ ನಿಂತವಳೆ. ಹೆಂಗೋ ಅವನ ಕೈಲಿ ಏನೋ ಮಾಡಕ್ ಆಗಿಲ್ಲ ಅವತ್ತು. ಬಂದು ಸೀದಾ ಹುಡುಗಿ ಪಕ್ಕದಲ್ಲಿ ಮಲ್ಕೊಂಡ. ಎಂತಿ ನೋಡ್ರಿ ಹೆಂಗ್ ನೋಡ್ತಾವಳೆ ಅಂತ. ಎಂತಿನೋ ಅರ್ಥ ಮಾಡ್ಕೋತಾಳೆ, ನಾನು ನನ್ನ ಗಂಡಿನ ಜೊತೆ ಖುಷಿಯಾಗಿ ಇಲ್ದಿರೋದಕ್ಕೆ ಈ ತರ ಮಾಡ್ತಾವನೇನೋ ಅಂತ ಅವನ ಮೇಲೆ ಕೈ ಹಾಕ್ತಾಳೆ. ಬಟ್ ಅವನು ಕೇರೇ ಮಾಡಲ್ಲ, ಆ ಕಡೆ ತಿರ್ಕೊಂಡ್ಬಿಡ್ತಾನೆ. ತಿರ್ಗಾ ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಡಾರ್ಲಿಂಗ್ ನಾನು ಹೇಳಿದ್ನಲ್ಲೇ ಆ ಲ್ಯಾಂಡ್ ಸೇಲ್ ಮಾಡೋಣ ಅಂತ. ರೀ ಆಗಲ್ಲ ಅಂತ ಹುಡುಗಿ ಹೇಳ್ಬಿಡ್ತಾಳೆ. ಅವನು ಚೇರ್ನ ಬಿಸಾಕ್ಬಿಟ್ಟು ಹಿಂಗ್ ಹೋಯ್ತಾನೆ. ಈ ಶಬ್ದನ ತಂಗಿ ಕೇಳಿಸ್ಕೊಂಡ್ಲು. ಅಕ್ಕ ಬಾವನ್ಗಿನ್ನ ನಿನ್ಗ ಲ್ಯಾಂಡ್ ಮುಖ್ಯನಾ, ಬೇಡಕ್ಕ ಕೊಟ್ಬಿಡು, ಬಾವನ್ ಸಾಲ ತೀರಿಸ್ಕೊಳ್ಳಿ ಅಂತ ತಂಗಿ ಹೇಳ್ತಾವಳೆ. ಇಲ್ಲಿ ಬೇರೆ ಅಕ್ಕ ಆಗಿದ್ರೆ ಫೈಡ್ ಅಂತ ಕೆನ್ನೆ ಮೇಲೆ ಕೊಡೋರು, ನೀನ್ ಕೆಲಸ ನೋಡ್ಕೊಂಡು ನೀನ್ ಸುಮ್ನೆ ಇರಮ್ಮ ಅಂತ ಅಕ್ಕ ಹೇಳ್ಬಿಡ್ತಾರೆ. ಅದೇ ನಮ್ಮ ಹೀರೋಯಿನ್. ಇನ್ನ ಗಂಡನು
ಪೆಗ್ ಮೇಲ್ ಪೆಗ್ಗು ಕುಡಿದು ಫುಲ್ ಟೈಟ್ ಆಗಿ ಆ ಡಾನ್ ಹತ್ರ ಹೋಗಿ ಏನೋ ಮಾತಾಡ್ತಾ ಅವನೇ. ಅದನ್ನ ಆಚ ಕಡೆಯಿಂದ ನಮ್ಮ ಗಾರ್ಡನ್ ತಾತ ನೋಡ್ತಾ ಅವ್ರೆ. ಇನ್ನ ಗಾರ್ಡನ್ ತಾತನು ಮಾರನೇ ದಿನ ಹೀರೋಯಿನ್ ಹತ್ರ ಬಂದ್ರು. ಯಾವ್ದೋ ಗಿಡ ನಡ್ತಾ ಅವ್ರೆ. ನೋಡಮ್ಮ, ನಿಮ್ಮ ಅಪ್ಪನಿಗೆ ನಾನೊಂದು ಮಾತು ಕೊಟ್ಟಿದ್ದೀನಿ, ಈ ಕಾಡನ್ನ ಮತ್ತೆ ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ನಿಮ್ಮಮ್ಮ ಸತ್ತೋಗ್ಬಿಟ್ರು, ಅದಕ್ಕೆ ನಾನೇನೋ ಮಾಡಕ್ಕಾಗಲ್ಲ. ಬಟ್ ನಿನ್ನ ಅಂತೂ ನಾನು ಕೈ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿ ಇದ್ಕೊಳಮ್ಮ ಇದಕ್ ಮೇಲೆ ಅಂತ ಗಾರ್ಡನ್ ತಾತ ಹೇಳ್ತಾರೆ. ನಮ್ಮ ಹೀರೋಯಿನ್ ಸ್ವಲ್ಪ ಡೌಟ್ ಆಯ್ತು. ತಾತ ಇದುವರೆಗೂ ಈ ತರ ಹೇಳಿಲ್ವಲ್ಲ, ಏನಕ್ಕೆ ಹಿಂಗ್ ಹೇಳ್ತಾವ್ರೆ ಅಂತ. ಮಾರನೇ ದಿನ ಬೆಳಗ್ಗೆ ಗಂಡನಿಗೆ ಟಿಫನ್ ಕೊಡ್ತಾಳೆ. ಗಂಡ ಟಿಫನ್ ಮಾಡ್ಕೊಂಡೆ, ಡರ್ಲಿಂಗ್ ಸ್ವಲ್ಪ ಕೆಲಸ ಇದೆ, ನಾನು ಇವಾಗ ಹೋದ್ರೆ ನೈಟ್ 10-11 ಗಂಟೆ ಆಗುತ್ತೆ, ಸಾಯಂಕಾಲ ಒಂದು 4:15-5 ಗಂಟೆಗೆ ಒಬ್ಬ ಹುಡುಗ ಬರ್ತಾನೆ, ಸ್ವಲ್ಪ ಕ್ಯಾಶ್ ಕೊಡ್ತಾನೆ, ಅದನ್ನ ಈಸ್ ಮಾಡಿಕೊ ಡರ್ಲಿಂಗ್ ಅಂತ ಹೇಳ್ಬಿಟ್ಟು ಗಂಡ ಹೊಂಟೈತಾನೆ. ಅವ್ನು ಹಿಂದೇನೆ ತಂಗಿನ ಓಡ್ ಬಂದ್ಲು. ಅಕ್ಕ ಆಫೀಸ್ ಟೈಮ್ ಆಯ್ತಕ್ಕ, ನಾನು ಹೋಗ್ಲೇಬೇಕು ಅಂತ. ಇರೇ ಅಕ್ಕ, ನಿನಗೋಸ್ಕರ ಹಲಸಿನ ಹಣ್ಣುಕಾಯಿ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ, ಅದನ್ನ ಮಾಡ್ಕೊಟ್ಟಿದ್ದೀನಿ ತಿನ್ನೆ ಅಂತ ಒಂದು ಟಿಫಿನ್ ಕ್ಯಾರಿಯರ್ ಕೊಡ್ತಾರೆ. ಅಕ್ಕ ನಾನು ಆಫೀಸಲ್ಲಿ ತಿನ್ಕೋತೀನಿ ಅಂತ ಹುಡುಗಿನು ಎತ್ಕೊಂಡು ಹೋದ್ಲು. ನಮ್ಮ ಹೀರೋಯಿನ್ ಕುತ್ಕೊಂಡು ಟೀ ಕುಡಿತಾ ಅವ್ರೆ. ಹೋಗಿ ತಂಗಿ ವಾಪಸ್ ಬಂದ್ಲು. ಅಕ್ಕ ಹೊಟ್ಟೆ ಎಲ್ಲ ಕಲಿಸ್ತಾ ಇದೆ ಕಣೆ ಅಂತ. ಯಾಕೆ ಏನೇ ತಿಂದೆ ಏನೋ ಗೊತ್ತಿಲ್ಲಕ್ಕ, 2-3 ಸರಿ ಪುರ್ರ ಆಗೋಯ್ತು, ಇನ್ನ ನಾನು ಆಫೀಸ್ಗೆ ಹೋಗಲ್ಲ ಇಲ್ಲೇ ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ ಕಣೆ, ನೀನ್ ಹೆಂಗೂ ಇಲ್ಲೇ ಇರ್ತೀಯಲ್ಲ, ಬಾವಾ ಒಬ್ಬ ಹುಡುಗನ ಹತ್ರ ಕ್ಯಾಶ್ ಕೊಟ್ಟು ಕಳಿಸ್ತಾರಂತೆ, ಆ ಕ್ಯಾಶ್ ನ ಈಸ್ ಮಾಡಿಕೋ, ನನಗೆ ಹೆಂಗೋ ಒಂದು ಬರ್ತ್ಡೇ ಪಾರ್ಟಿ ಇದೆ, ನಾನು ಹೋಗಿ ಬಂದ್ಬಿಡ್ತೀನಿ ಕಣೆ ಅಂತೇಳಿ ಒಂದು ಯೆಲ್ಲೋ ಕಲರ್ ಸಾರಿನ ಉಟ್ಕೊಂಡು ಹೋಯ್ತಾರೆ. ಆಯ್ತಕ್ಕ ಹುಷಾರಾಗಿ ಓಡ್ ಬಾ ಅಂತೇಳಿ ಅಕ್ಕನ ಕಳಿಸ್ಕೊಡ್ತಾಳೆ. ಈ ಕಡೆ ಅಕ್ಕನು ಪಾರ್ಟಿಗೆ ಬಂದ್ರು. ಅವ್ರನ್ನ ಸ್ವಾಗತ ಮಾಡ್ಕೊಂಡ್ರು. ಡ್ಯಾನ್ಸು ಗೀನ್ಸು ಎಲ್ಲ ಫುಲ್ಲು ಜೋರಾಗಿ ಹೋಗ್ತಾ ಇದೆ. ಹಂಗೆ ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಆ ಬಾರಲ್ಲಿ ಕುತ್ಕೊಂಡು ನೀರೇನೋ ಕುಡಿತಾರಂಗ ಅವರೇ ಪಾಪ. ಇನ್ನೊಬ್ರು ಪೊಲೀಸ್ ಅವ್ರಿಗೆ ಒಂದು ಫೋನ್ ಕಾಲ್ ಬಂತು. ಹೋಗ್ ನೋಡ್ತಾರೆ, ನಮ್ ಹೀರೋಯಿನ್ ಮನೆಯಲ್ಲಿ ಗಂಡ ಮತ್ತೆ ತಂಗಿ ಇಬ್ರು ಸತ್ತು ಬಿದ್ದವ್ರಿ. ಈ ಕಡೆ ನಮ್ ಹೀರೋಯಿನ್ ಪಾಪ ಗೊಳು ಅಂತ ಅಳ್ತಾ ಅವ್ರೆ. ನಮ್ ಪೊಲೀಸ್ ಅವ್ರಿಗೆ ಅವ್ನ್ ಸತ್ತೋಗಿದ್ದು ಬೇಜಾರಿಲ್ಲ, ಆ ಹುಡುಗಿ ಬೇರೆ ಸತ್ಲಲ್ಲಪ್ಪ. ಯಾಕಂದ್ರೆ ಆ ಹುಡುಗಿನ ಇವರು ಲವ್ ಮಾಡ್ತಾ ಇರಲ್ಲ ಗುರು, ಅವಳದ ಇಬ್ರಿಗೂ ಚಾಕ್ಲೇಟ್ ಕೊಡ್ತಾ ಇದ್ಲಲ್ಲ. ಇನ್ನ ಪೊಲೀಸ್ ಅವರು ಎಂಕ್ವೈರಿಗೆ ಇಳಿತಾರೆ. ಇನ್ನ ಮಾರನೇ ದಿನ ಬೆಳಗ್ಗೆ ಆಯ್ತು. ಇನ್ನೊಬ್ರು ಫ್ರೆಂಡ್ ಪೊಲೀಸ್ ಬಂದು, ಏನಪ್ಪಾ ಈ ಕೇಸ್ ನೀನೇ ಕಂಡಿಡಿತೀಯಾ ಇಲ್ಲ ನಾನು ಕಂಡಿಡಿಲ್ಲ ಗುರು, ನಾನ್ ಲವರ್ ಗುರು, ನಾನೇ ಕಂಡಿಡಿತೀನಿ ಬಿಡುಗುರು ಅಂತ ಇನ್ನೊಬ್ರ ಹತ್ರ ಹೇಳ್ತಾರೆ. ಇನ್ನ ಪೊಲೀಸ್ ಅವರು ಸೀದಾ ಆ ಬಾರ್ಗ್ ಬಂದ್ರು. ಎಲ್ಲಪ್ಪ ನಿಮ್ ಓನರ್ ರಜಾ, ನಿಮ್ ಓನರ್ ಹತ್ರ ಮಾತಾಡಬೇಕು ಅಂತ. ಓನರು ಫಸ್ಟ್ ಡಾನು ಅವ್ರಿಗೆ ಕವರ್ ಎಲ್ಲ ಕೊಟ್ಟು ಕಳಿಸವ್ರೆ. ಅವನಿಗೆ 25 ಲಕ್ಷ ನೀನ್ ಸಾಲ ಕೊಟ್ಬಿಟ್ಟು ಅವನ ಆಸ್ತಿನೇ ಒಡೆಯಕ್ ನೋಡ್ತಾ ಇದ್ಯಾ ಅಂತ ಪೊಲೀಸ್ ಅವರು ಕೇಳ್ತಾವ್ರೆ. ಲವ್ ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀನಿ, ಅಲ್ಲೋಗಿ ಇಲ್ಲೋಗಿ ನನ್ನ ಹತ್ರ ಬಂದಂಗೆ ಇದೆಲ್ಲ ನನಗೇನೋ ಗೊತ್ತು, ಅವ್ನ್ ಕಾಸು ಕೊಡ್ಬೇಕು, ನಾನು ಕಾಸು ಕೇಳಿದೆ, ನಿನಗೊಂದು ಆಫರ್ ಕೊಡ್ಲಾ, ಅವನ ಮನೇಲಿ ಆ ಜಾಗದ ಡಾಕ್ಯುಮೆಂಟ್ ಇದೆ, ಅದ್ರ ಮಾತ್ರ ತಗೊಂಡ್ಬಂದು ಕೊಟ್ಟೆ ಅನ್ಕೋ, ನಿನಗೆ 50 ಲಕ್ಷ ಕೊಡ್ತೀನಿ ಕಣೋ ಅಂತ ಡಾನ್ ಹೇಳಿದ ತಕ್ಷಣ, ಏನೋ 50 ಲಕ್ಷನ? ಇನ್ನೊಂದು ಕಣ ಓಪನ್ ಆಗಿ ಹೇಳ್ತೀನಿ, ಹುಡುಗಿನ ಕೊಲೆ ಮಾಡ್ತಿದ್ದು ನಾನೇ. ಏನಕ್ಕಪ್ಪ ಅಂದ್ರೆ ಗಂಡ 25 ಲಕ್ಷ ಕೊಡ್ಬೇಕಾಗಿತ್ತಲ್ಲ, ಬಂದು ಹತ್ರ ಕೇಳ್ಕೊಂಡ ಈ ತರ ಆಸ್ತಿ ಇದೆ ಅಂತ. ಅರೆ ನೀನ್ ನಿಂತಿ ಕೊಡ್ತಾ ಇಲ್ಲ ಅಂತ ಹೇಳ್ದ. ಸರಿ ಕಣೋ, ಈ ತರ ನೀನ್ ಆಚೆ ಹೋಗು, ನೀನ್ ನಿಂತಿ ನಾವು ಮುಗಿಸ್ತೀವಿ ಅಂತ ಹೇಳ್ದೆ. ಅವನು ಎಲ್ಲ ಓಕೆ ಆಯ್ತು. ಹುಡುಗನು ಹೋದ ಕೊಲ್ಲಕ್ಕೆ, ಆದ್ರೆ ಎಂತಿ ಇರ್ಲಿಲ್ಲ, ಎಂತಿ ತಂಗಿ ಇದ್ಲು, ಅವಳನ್ನ ಕೊಂದ್ಬಿಟ್ಟಿದ್ದಾನೆ. ಸರಿ ಗುರು, ಆ ಹುಡುಗನ್ನ ಕೊಂದಿದ್ಯಾರು, ಅದು ನೀನೇ ಕಂಡಿಡಿಬೇಕಪ್ಪ, ನೀನೇ ಪೊಲೀಸು ಅಂತ ಡಾನು ಹೇಳ್ತಾವನೆ. ಸರಿ 50 ಲಕ್ಷ ಡೀಲಿಂಗ್ ಅಲ್ವಾ, ಓಕೆ ಓಕೆ ಅಂತೇಳಿ ಹುಡುಗ ಅದೇ ಪೊಲೀಸ್ ಅವರು ಅಪಾಯಿಂಟ್ಮೆಂಟ್ ನೋಡಕ್ ಹೋಗೋವ್ರಿ. 50 ಲಕ್ಷ ಬರುತ್ತೆ, ಈ ಫ್ರಾಡ್ ಅನ್ನ ತಗೊಂಡ್ಬಿಡೋಣ ಅಂತ. ಸರಿ ಪೊಲೀಸ್ ಅವರು ಅವತ್ತು ಲಾಸ್ಟ್ ಟೈಮ್ ನಮ್ಮ ಹೀರೋಯಿನ್ ಒಂದು ಪಾರ್ಟಿಗೆ ಹೋಗಿದಾರಲ್ಲ, ಅವ್ರ ಮನೆಗೆ ಹೋಯ್ತಾರೆ. ಈ ತರ ಹೀರೋಯಿನ್ ಬಂದಿದ್ಲಲ್ಲ ಅವತ್ತು, ಆ ಪಾರ್ಟಿಯಲ್ಲಿ ಯಾವ್ದನ್ನ ವಿಡಿಯೋ ಫುಟೇಜ್ ಏನ ಇದೆ ಅಂತ ಕೇಳ್ತಾರೆ. ಹ್ಞೂ ಸರ್ ಇದೆ ಅಂತೇಳಿ ಆ ಅಮ್ಮನು ವಿಡಿಯೋ ಕೊಡುತ್ತೆ. ಇನ್ನ ಪೊಲೀಸ್ ಅವರು ನಮ್ಮ ಹೀರೋಯಿನ್ ನೋಡಕ್ಕೆ ಬಂದ್ರು. ತಗೊಳಮ್ಮ ಈ ಕಂಪ್ಲೇಂಟ್ ಅಲ್ಲಿ ಒಂದು ಸೈನ್ ಮಾಡು ಅಂತ. ಹಂಗೆ ಲೈಟ್ ಆಗಿ ಮಾತ್ ಕೊಡ್ತಾರೆ. ಏನಮ್ಮ ಒಬ್ಳೆ ಇದ್ಯಾ, ಒಂಟಿ ಹೆಂಗ್ಸು, ಈ ಕಾರ್ಡು ನೀನು ಏನಕ್ಕಿದೆಲ್ಲ ಇದೆಲ್ಲ ಮಾರ್ಬಿಟ್ಟು ಇಲ್ಲನ ಸಿಟಿಲಿ ಹೋಗಿ ಬದಿಕೊಳಮ್ಮ, ಏನಂತ್ಯಾ ಈ ಮನೆ ಪೇಪರ್ ಎಲ್ಲ ಎಲ್ಲಿಟ್ಟಿದ್ಯಾ ಅಂತ ಪೊಲೀಸ್ ಅವರು ಕೇಳ್ತಾವ್ರೆ. ನಮ್ಮ ಹೀರೋಯಿನ್ ಹಂಗೆ ಗುರಾಯಿಸ್ತಾಳ್ ನೋಡಿ, ಅವ ಏನ್ ಅರ್ಥ ಆಗೋಯ್ತು ಅವಳಿಗೆ ಜಾಗ ಕೊಡಕ್ ಮನ್ಸಿಲ್ಲ ಅಂತ. ಸರಿನಮ್ಮ ಏನಾರು ಇದ್ರೆ ಬರ್ತೀನಿ ಅಂತೇಳಿ ಪೊಲೀಸ್ ಅವರು ಹೊಂಟೈತಾರೆ. ನಮ್ಮ ಹೀರೋಯಿನ್ ತಿರ್ಗಾ ಗಾರ್ಡನ್ ತಾತ ನೋಡಕ್ ಬಂದ್ರು. ಏನ್ ತಾತ ನಡೀತಾ ಇದೆ ಇಲ್ಲಿ, ನನಗೆ ಏನು ಅರ್ಥ ಆಗ್ತಲ್ಲ, ನನಗೆ ಏನ್ ಮಾಡೋದು ಅಂತ ಕೇಳ್ತಾವ್ರೆ. ಮಾ ಈ ಮರ ಗಿಡ ಇದನ್ ಬೇಕಾದ್ರೆ ನಂಬಿಡ್ಬೋದಮ್ಮ, ಈ ಮನುಷ್ಯರ್ನ ನಂಬಕ್ಕಾಗಲ್ಲ, ತಗೋ ಈ ಪಾಟ್ ನ ಇಟ್ಕೋ ಅಂತ ಒಂದು ಪಾಟ್ ಕೊಡ್ತಾರೆ ನಮ್ಮ ಹೀರೋಯಿನ್ ಕೈಯಲ್ಲಿ. ಇನ್ನ ಪೊಲೀಸ್ ಅವರು ಸ್ಟೇಷನ್ ಹೋದ್ರು. ಆ ವಿಡಿಯೋ ನೋಡ್ತಾರೆ, ಏನೋ ಒಂಥರ ಸೈಕ್ ಆಯ್ತು ಅವ್ರಿಗೆ. ಸೀದಾ ಅಲ್ಲೊಂದ್ 4-5 ಕಡೆ ಎಂಕ್ವೈರಿ ಮಾಡ್ತಾರೆ. ಇನ್ನು ಖುಷಿ ಆಗ್ಬಿಡ್ತಾರೆ. ಫ್ರೆಂಡ್ ಗೆ ಫೋನ್ ಮಾಡಿದ್ದಾರೆ ಪೊಲೀಸ್ ಅವರು, ಮಚಾ ಕೇಸ್ ನ ಕಂಡಿಡಿತೀನಿ ಅನ್ಕೊಂಡೆ, ಆದ್ರೆ ಇಷ್ಟು ಬೇಗ ಕಂಡಿಡಿತೀನಿ ಅಂತ ಗೊತ್ತಾಗಿಲ್ಲ ಮಚಾ ಅಂತ ಹಂಗೆ ಮಾತಾಡ್ತಾವ್ರೆ. ಆ ಫ್ರೆಂಡ್ ಅವ್ರ ಎಂತಿ ಎಲ್ಲೋ ಆಚೆ ಹೋಯ್ತಾರಂತೆ. ಬೇಗ ಬಾರಯ್ಯ ಟೈಮ್ ಆಯ್ತು ಅಂತ ಹೇಳ್ತಾವ್ರೆ. ಮಚಾ ನನ್ನ ಎಂತಿ ಭದ್ರಗಾಳಿ ಆಗಕ್ಕಿಂತ ಮುಂಚೆ ನಾನು ಹೋಗಿ ಬಂದ್ಬಿಡ್ತೀನಿ ಇರೋ, ಇಲ್ಲ ಬಡ್ಕೋತಾಳೆ, ಬಂದು ಕುತ್ಕೊಂಡು ಆರಾಮಾಗಿ ಕೇಳ್ತೀನಿ ಕಣೋ ನಿನ್ ಚೋರಿನ ಅಂತ ಅವರು ಫೋನು ಕಟ್ ಮಾಡ್ತಾರೆ. ಈ ಕಡೆ ಗಾರ್ಡನ್ ತಾತನು ಆ ಜಾಗನ ಮಾರಕ್ಕೆ ಒಂದು ಪರಿಸರ ಪ್ರೇಮಿನೇ ಕರ್ಕೊಂಡ್ ಬಂದವ್ರೆ. ಆ ಜಾಗದ ಬೆಲೆ 10-15 ಕೋಟಿ ಹೋಗುತ್ತೀರಿ. ಆ ಜಾಗ ನನ್ನ ಹೀರೋಯಿನ್ ಎಷ್ಟಿಗೆ ಮಾಡ್ತಾರೆ ಗೊತ್ತಾ, ಬರೀ 50 ಲಕ್ಷಕ್ಕೆ ಮಾಡ್ತಾರೆ ಅಷ್ಟೇ. ಆ ತಗೊಳ್ಳೋ ಪಾರ್ಟಿ ಹತ್ರನೂ ಹೇಳ್ತಾರೆ, ಅಂಕಲ್ ಮರ ಗಿಡಕ್ಕೆ ಮಾತ್ರ ಏನು ತೊಂದರೆ ಕೊಡಬೇಡಿ ಪ್ಲೀಸ್ ಅಂತ. ಅವರು ತಗೊಂತೀನಮ್ಮ ಅಂತ ಹೇಳ್ತಾರೆ. ಅವ್ರಂಗ್ ಹೋಯ್ತಾವ್ರೆ. ಪೊಲೀಸ್ ಅವರು ಆ ಮನೆಗೆ ವಾಪಸ್ ಬತ್ತಾವ್ರೆ. ನಮ್ಮ ಹೀರೋಯಿನ್ ಹೋಗಿ ಡೋರ್ ಓಪನ್ ಮಾಡ್ತಾರೆ. ಪೊಲೀಸ್ ಅವ್ನ್ ಬಂದ್ಬಿಟ್ಟು, ಯಪ್ಪ ಪಾಪ ಏನಮ್ಮ ನಿನ್ ಪ್ಲಾನಿಂಗು, ಕಳೆದೋದ್ನಮ್ಮ ನಿನ್ ಪ್ಲಾನಿಂಗ್ ನ, ನಿನ್ ಗಂಡನ್ನ ಹೆಂಗಲ್ಲ ಪ್ಲಾನ್ ಮಾಡಿ ಕೊಲೆ ಮಾಡಿದ್ಯಾ ನೀನು. ಇವಾಗ ಪೊಲೀಸ್ ಕಡೆಯಿಂದ ನೋಡೋಣ ಬನ್ನಿ. ಅವತ್ ನೈಟು ತಂಗಿ ಮನೆಗೆ ಹೋಗ್ಬೇಕಾರೆ ಎಂತಿ ಎದ್ಲಂತ ಗಂಡ ಬಂದ್ ಮಲ್ಕೊಂಡ.
ಗೊತ್ತೇನಾ, ಅವತ್ತು ಹೆಂಡತಿ ಎದ್ದವ್ರೆ, ಇವ್ರ ಫೋನಲ್ಲಿ ಅವಳ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಅವಳು ಫೋನಲ್ಲಿ ಇವ್ರ ನಂಬರ್ ಬ್ಲಾಕ್ ಮಾಡಿದ್ದಾರೆ. ಮಾರನೇ ದಿನ ಗಂಡ ಎಲ್ಲೋ ಆಚೆ ಹೋದ, ತಂಗಿನೂ ಹೋಗಿರ್ತಾಳೆ. ತಂಗಿಗೆ ಅನ್ಸಿನ ಪಲ್ಯ ತುಂಬಾ ಇಷ್ಟ ಅಂತೇಳಿ ಅದರಲ್ಲಿ ಬೇದಿ ಮಾತ್ರೆ ಹಾಕೊಟ್ಟಿರದೆ, ಸರಿ ಬೇದಿ ಎಲೆಗಳು, ಯಾಕಂದ್ರೆ ಇವರು ಪರಿಸರ ಪ್ರೇಮಿ ಅಲ್ವಾನ್ರಿ. ತಂಗಿನೂ ಬೇದಿ ಹೊಡ್ಕೊಂಡು ಮನೇಲೆ ಬಿದ್ದವಳೆ. ಅಕ್ಕ ಪಾರ್ಟಿಗೆ ಹೋಗಿರ್ತಾಳೆ ಅಲ್ವಾ, ಅಕ್ಕ ಒಂದು 6:30 ಆಗ್ತದಂಗೆನೆ ಪಾರ್ಟಿ ಮುಗಿಸ್ಕೊಂಡು ಅರ್ಧದಲ್ಲಿ ಮನೆಗೆ ಬಂದವಳೆ. ಬಂದು ನೋಡವಳೆ ತಂಗಿ ಸತ್ತು ಬಿದ್ದವಳೆ. ಅಕ್ಕನು ಕುತ್ಕೊಂಡು ಗುಳೋ ಅಂತ ಹತ್ಕೊಂಡವಳೆ. ಪೊಲೀಸ್ ಅವರು ಕೇಳ್ತಾವ್ರೆ, ಏನಮ್ಮ ಇಲ್ಲಿ ಗಂಟ ಕರೆಕ್ಟ್ ಆಗಿ ಐತಾ, ಇಲ್ಲ ಫುಲ್ ಸ್ಟೋರಿ ನಾನೇ ಹೇಳ್ಬಿಡ್ಲಾ? ಸರಿ ತಾಳು ನಾನೇ ಹೇಳ್ಬಿಡ್ತೀನಿ. ಅದೇ ಟೈಮ್ಗೆ ನಿನ್ ಗಂಡನು ಮನೆಗೆ ಬಂದವನೆ. ಅಯ್ಯೋ ಗಂಡ ಬಂದಲ್ಲಪ್ಪ ಅಂತ ಹೋಗ್ಬಿಟ್ಟು ರೂಮ್ ಅಲ್ಲಿ ಬಚ್ಚಿಕೊಂಡಿದ್ಯಾ, ಅಲ್ಲಿ ನೋಡ್ರಿ ಬಚ್ಚಿಕೊಂಡಿದ್ದಾಳೆ. ಇನ್ನ ಗಂಡನು ಮನೆ ಒಡೆ ಬಂದ, ಆ ಹುಡುಗಿ ನೋಡಿದ ತಕ್ಷಣ ಹಂಗೆ ಅವನಿಗೆ ಉಸಿರು ಕಟ್ಟದಂಗ ಆಗೋಗ್ಬಿಡ್ತದೆ. ಯಾಕಂದ್ರೆ ಹುಡುಗನಿಗೆ ಆಸ್ಮಾ ಪ್ರಾಬ್ಲಮ್ ಇದೆ ರೀ. ಆ ಸರ್ಕ್ ಅಂತ ಹೊಡ್ಕೋತಾರಲ್ಲ, ಅದು ನಮ್ಮ ಹೀರೋಯಿನ್ ಕೈಯಲ್ಲೇ ಇದೆ, ಬಟ್ ಅವಳು ಕೊಡಲ್ಲ. ಹುಡುಗ ಹಂಗೆ ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಇವರು ಇಬ್ರು ಫೋನ್ ನ ಅವರು ಬ್ಲಾಕ್ ಲಿಸ್ಟ್ ಎಲ್ಲ ಹಾಕಿಟ್ರಲ್ಲ, ಅದನ್ನ ಓಪನ್ ಮಾಡ್ತಾರೆ. ಯಾಕಂದ್ರೆ ಪೊಲೀಸ್ ಅವರಿಗೆ ಇವಳ ಮೇಲೆ ಡೌಟ್ ಬರಬಾರ್ದು ಅಂತ. ನಾವು ಮನೆಯಲ್ಲೇ ಇದ್ರೆ ಇನ್ನ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಮ್ಮ ಹೀರೋಯಿನ್ ತಿರ್ಗಾ ಆ ಪಾರ್ಟಿಗೆ ಹೋಗವಳೆ. ಈ ಕಡೆ ಪೊಲೀಸ್ ಅವ್ರು ಹೇಳ್ತಾರೆ, ಏನಮ್ಮ ಇಲ್ಲಿ ಗಂಟ ಕರೆಕ್ಟ್ ಆಗಿ ಹೇಳ್ತಾನ ಗೊತ್ತಮ್ಮ, ನಾನೆಲ್ಲ ಕರೆಕ್ಟ್ ಆಗಿ ಹೇಳಿದೀನಿ ಅಂತ. ಹೌದು, ನೀನ್ ಹೆಂಗ್ ತಗೊಳಕೊಂಡೆ ಗೊತ್ತಾ ನಿನಗೆ ಅಂತ ಪೊಲೀಸ್ ಅವರು ಕೇಳ್ತಾವ್ರೆ. ಅವಾಗ ಪೊಲೀಸ್ ಅವರು 2 ಫೋಟೋನ ತೋರಿಸ್ತಾರೆ. ಇಲ್ಲಿ ನೋಡಮ್ಮ, ಕೊಲೆಗಿನ ಮುಂಚೆ ಹಂಗಾರೆ ನೀನ್ ಪಾರ್ಟಿಗೆ ಹೋಗಿದಾಗ ಈ ಸಾರಿ ಹಾಕೊಂಡಿದ್ದೆ, ಅದರಲ್ಲಿ ಬಾರ್ಡರ್ ಇತ್ತು. ಹಂಗೆ ಸಡನ್ ಆಗಿ ಕಾಣೆ ಹೋದೆ, ತಿರ್ಗಾ ಬಂದೆ, ಅದರಲ್ಲಿ ಬಾರ್ಡರ್ ಇರ್ಲಿಲ್ಲ. ಹಂಗಾರೆ ನೀನ್ ಇಲ್ಲಿ ಬಂದಿದ್ಯಾ, ಅವನ ಚಾಕು ತಗೊಂಡು ಚುಚ್ಚಿದ್ಯಾ, ಅವನ್ ರಕ್ತ ನಿನ್ ಸೀರೆ ಮೇಲೆ ಎಗರೈತೆ, ಅದನ್ನ ತಗೊಂಡೋಗಿ ಡ್ರೈ ಕ್ಲೀನ್ ಕೊಟ್ಟಿದ್ಯಾ, ಬೇರೆ ಸೀರೆ ಹಾಕೊಂಡು ಡೌಟ್ ಬರಬಾರ್ದಂತ ಆ ಫಂಕ್ಷನ್ ಹೋಗ್ಬಿಟ್ಟು ಭಜನೆ ಕೇಳ್ಕೊಂಡು ಕೂತಿದ್ಯಾ, ಕರೆಕ್ಟ್ ಏನಮ್ಮ ಅಂತ ಪೊಲೀಸ್ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಕೈ ಕಾಲೆಲ್ಲ ನಡುಗ್ ಬಿಡ್ತದೆ. ಬಾ, ಇಷ್ಟು ಕನ್ನಡಿಯಕ್ಕೆ ತುಂಬಾ ಕಷ್ಟ ಆಯ್ತಮ್ಮ. ಸರಿ ಸರಿ, ಇವಾಗ ನನಗೆ ಏನ್ ಕೊಡ್ತೀಯಾ, ನಾನೇ ಹೇಳ್ಬಿಡ್ತೀನಿ ತಾಳು. ಅದನ್ನು ಈ ಜಾಗ ಇದೆಯಲ್ಲಮ್ಮ, ಈ ಜಾಗನ ನನ್ನ ಹೆಸರಲ್ಲಿ ಬರ್ದು ಕೊಟ್ಬಿಡು, ನಿನ್ನ ಬಿಟ್ಬಿಡ್ತೀನಿ. ಅಕಸ್ಮಾತ್ ನೀನು ಜಾಗ ಕೊಟ್ಟಿಲ್ಲ ಅನ್ಕೋ, 27 ವರ್ಷ ಜೈಲು ಹೊಡಿಬೇಕಾಗುತ್ತೆ. ಎಷ್ಟು ವಯಸ್ಸು ಬರೋ ಅಷ್ಟಲ್ಲಿ ನನಗೆ ಗೊತ್ತಿರಂಗೆ ಅಲ್ಲೇ ಸತ್ತೋಗ್ಬಿಡ್ತೀಯ. ಅವಾಗಿಯೂ ಈ ಜಾಗನ ನಾನೇ ಎತ್ಕೊಂಡ್ಬಿಡ್ತೀನಿ ಅಂತ ಪೊಲೀಸ್ ಅವನು ಎದುರಿಸ್ತಾನೆ. ಇನ್ನ ನಮ್ಮ ಹೀರೋಯಿನ್ ಹುಡುಗಿಗೆ ಪಾಪ ಬೇರೆ ವಿಧಿ ಇಲ್ಲ, ಅದಕ್ಕಾಗಿ ಆ ಜಾಗನ ಅವನಿಗೆ ಬರ್ಕೊಡಕ್ಕೆ ಹುಡುಗಿನೂ ರೆಡಿ ಆಗೋಗ್ತಾಳೆ. ಇನ್ನ ಹುಡುಗಿನೂ ಆ ಪೇಪರ್ ಕೆಲಸ ಎಲ್ಲ ಮಾಡ್ತಾವಳೆ. ಪೊಲೀಸ್ ಅವ್ ನೋಡಿ ಜೊತೆಲೆ ನಿಂತ್ಕೊಂಡು ನೋಡ್ತಾ ಅವನೇ, ಇವಳೆಲ್ಲ ಬರ್ಕೊಡ್ತಾವಳ ಕರೆಕ್ಟ್ ಆಗಿ ಇಲ್ವಾ ಅಂತ. ಇನ್ನ ಬಟ್ಟೆ ಬರಿ ಎಲ್ಲ ಬ್ಯಾಗ್ ತುಂಬ್ಕೊಂತಾವಳೆ. ಅಲ್ಲಿ ನಿಂತ್ಕೊಂಡು ಪಾಪ ಗೊಳೋ ಅಂತ ಹತ್ಕೋತಾವಳೆ. ಮನೇನು ಖಾಲಿ ಮಾಡ್ತಾವಳೆ. ಈ ಕಡೆ ಪೊಲೀಸ್ ಅವ್ರನ್ನ ತೋರ್ಸಿದ್ರು, ಆ ಡಾನ್ ಮನೆಗೆ ಹೋಗಿದ್ದಾರೆ. ಏನಯ್ಯ ಡಾನ್, 8 ಕೋಟಿ 10 ಕೋಟಿ ಬೆಲೆ ಬಾಳೋ ಮನೇನ ಬರೀ 30 ಲಕ್ಷದಲ್ಲಿ ಡೀಲ್ ಮಾಡಕ್ ನೋಡ್ತಾ ಇದ್ಯಾ? ಅದೆಲ್ಲ ನನಗೆ ಬೇಡ, 5 ಕೋಟಿ ಕೊಟ್ರೆ ಹೇಳು. ಆ ಹುಡುಗಿ ಹೆಂಗೋ ಜಾಗನ ನನ್ನ ಹೆಸರಿಗೆ ಬರ್ಸವಳೆ, ನೀನ್ ನನಗೆ 5 ಕೋಟಿ ಕೊಟ್ರೆ ನಿನ್ನ ಹೆಸರಿಗೆ ಚೇಂಜ್ ಮಾಡ್ಬಿಡ್ತೀನಪ್ಪ ಅಂತ ಪೊಲೀಸ್ ಅವರು ಡಾನ್ ಹತ್ರ ಬೆಲೆ ಮಾತಾಡ್ತಾ ಅವ್ರೆ. ಸರಿನಾ ಆಯ್ತು ಅಂತ ಡಾನು ಒಪ್ಕೊಂಡ್ಬಿಟ್ರು. ಇನ್ನ ಮಾರನೇ ದಿನ ಪೊಲೀಸ್ ಅವರು ಹೀರೋಯಿನ್ ಮನೆಗೆ ಬಂದ್ರು. ಸರ್ ಕುತ್ಕೊಳ್ಳಿ ಸರ್, ಕಾಫಿ ಕುಡೀರಿ ಅಂತ ಕಾಫಿ ಕೊಡ್ತಾರೆ. ಏನು ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣ್ತೀನಿ, ನೀನ್ ಅದ್ರೇನ ವಿಷ ಹಾಕೊಟ್ಬಿಟ್ಟಿದ್ರೆ ನನಗೆ ಕಾಫಿ ಎಲ್ಲ ಬೇಡ, ಡಾಕ್ಯುಮೆಂಟ್ ಕೊಡು ಅಂತ ಪೊಲೀಸ್ ಅವರು ಹೇಳ್ತಾವ್ರೆ. ಇನ್ನ ನಮ್ಮ ಹೀರೋಯಿನ್ ಡಾಕ್ಯುಮೆಂಟ್ ಕೊಟ್ರು. ನಮ್ ಪೊಲೀಸ್ ಅವ್ರಿಗೆ ಒಂದು ಅಭ್ಯಾಸ ಇದೆ ರೀ, ಎಲ್ಲಾ ಪೇಜ್ನೂ ಈ ನಾಲ್ಗೆ ಎಂಜಿಲಲ್ಲೇ ಎತ್ತಿ ಎತ್ತಿ ತೆಗೆಯೋದು ಪೇಜ್ನ. ಅದೇ ನಾವು ತೆಗಿತೀವಲ್ಲ ನಾಲ್ಗೆ ಎತ್ಕೊಂಡು ಪೇಜ್ನ ತೆಗೆಯೋದು, ಆ ತರ ತೆಗಿತಾ ಅವ್ರೆ. ನಮ್ಮ ಹೀರೋಯಿನ್ ಹಂಗೇ ಇವ್ರ ಮುಖಾನೇ ನೋಡ್ತಾ ಅವ್ರೆ. ಇದ್ದಕ್ಕಿದ್ದಂಗೆ ಒಂಥರ ಎಂಜಿಲ್ ಸದ್ದು. ಏನಪ್ಪಾ ಇದು ಅಂತ ಅನ್ಕೊಂಡಿದ್ದೀರಾ? ಇಲ್ಲಿ ನೋಡ್ರಿ, ಪೊಲೀಸ್ ಅವನಿಗೆ ಕೈ ಬಾಯಿ ಎಲ್ಲ ಒಂದ್ ಕಡೆ ಎಳ್ಕೊಂತ ಇದೆ. ಎಲ್ಲ ಯಾರಿಂದ? ನಮ್ಮ ಪರಿಸರ ಪ್ರೇಮಿ ನಮ್ಮ ಹೀರೋಯಿನ್ ಇಂದಾನೆ. ಅವಾಗ್ಲೇ ಗಾರ್ಡನ್ ಅಂಕಲ್ ಒಂದು ಪಾಟ್ ಕೊಟ್ರು ಗೊತ್ತಾ? ಆ ಪಾಟ್ ಒಂದು ವಿಷದ ಗಿಡ ಪಾಟ್. ಅದನ್ನೇನಾರು ಜಜ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಅದ್ರ ನೀರ್ನ ಒಂದು ಹನಿ ನಾವು ನೆಕ್ಕಿದ್ರೆ ಈ ತರ ಕೈ ಕಾಲು ಎಳ್ಕೊಳ್ಳುತ್ತೆ. ಅದನ್ನೇ ಅಂಕಲ್ ಯಾರು ನಂಬಳಮ್ಮ ಅಂತೇಳಿ ಆ ಪಾಟ್ನ ಕೊಟ್ಟಿದ್ದು. ಆ ಪಾಟ್ನ ಚೆನ್ನಾಗಿ ಗಿಡನ ರುಬ್ಬಿಟ್ಟು ನೀರಲ್ಲಿ ಹಾಕಿ ನೆನೆಸಿ, ಇವಾಗ ಪೊಲೀಸ್ ಅವ್ರು ಎಣಿಸಿರಲ್ಲ ಆ ಪೇಪರ್ನ ನೀಟಾಗಿ ಅದರಲ್ಲಿ ನೆನೆಸವ್ರೆ. ಅದಕ್ಕೆ ಪೊಲೀಸ್ ಅವನ ಅದನ್ನ ನೆಕ್ಕಿದ ತಕ್ಷಣ ಇವಾಗ ಕೈ ಕಾಲು ಎಳ್ಕೊಂತ ಇದೆ. ಈ ಕಡೆ ಗಾರ್ಡನ್ ಅಂಕಲ್ ಬಂದ್ರು. ಅವ್ರು ನೋಡಿದ ತಕ್ಷಣ ಹೀರೋಯಿನ್, ಅಂಕಲ್ ಬನ್ನಿ ಅಂಕಲ್ ನಿಮಿಷ ನೋಡ್ಕೊಳ್ಳಿ, ಈ ಡಾಕ್ಯುಮೆಂಟ್ ನ ಲೋಕ್ ಸುಟ್ಟಾಕ್ ಬಂದ್ಬಿಡ್ತೀನಿ ಅಂತ ಹೇಳಿ ಹೀರೋಯಿನ್ ಡಾಕ್ಯುಮೆಂಟ್ ನ ಸುಡ್ತಾ ಅವ್ರೆ. ಆ ಕಡೆನ ಒಂದ್ ಅಯ್ಯ, ಯಮ್ಮ ಬದ್ನೆಕಾಯಿ ಸರಿಯಾಗಿ ಬೆಳಿತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕಮ್ಮ ಅಂತ ಕೇಳ್ತಾವನೆ. ಏನಿಲ್ಲ ಅಂಕಲ್, ಏಲಕ್ಕಿನೋ ಮತ್ತೆ ಕರ್ಪೂರ 2 ಚೆನ್ನಾಗಿ ಜಜ್ಬಿಟ್ಟು ನೀರಲ್ಲಿ ಕಲಸ್ಬಿಟ್ಟು ಹಾಕಿ ಬದ್ನೆಕಾಯಿ ನಿಮ್ಕಿನ ದೊಡ್ಡದಾಗಿ ಬೆಳಿತದೆ ಅಂತ ಹೀರೋಯಿನ್ ಅವರಿಗೆ ಟಿಪ್ ಕೊಡ್ತಾ ಅವ್ರೆ. ಇನ್ನ ಗಾರ್ಡನ್ ಅಂಕಲ್ ಕ್ಯಾಶ್ ತಗೊಂಡ್ಬಂದು ಕೊಡ್ತಾರೆ. ನೋಡಮ್ಮ, ಇದರಲ್ಲಿ 50 ಲಕ್ಷ ಇದೆ, ಇದನ್ನ ತಗೊಂಡೋಗಿಲ್ಲ ಬದುಕೋ, ನೀನ್ ಏನ ಕಷ್ಟ ಅಂತ ಅನ್ಸಿದ್ರೆ ಅಂಕಲ್ ಒಂದು ಫೋನ್ ಮಾಡು, ನಾನು ಬಂದೇ ಬರ್ತೀನಿ ಅಂತ ಅಂಕಲ್ ಹೇಳ್ತಾರೆ. ಸರಿ ಪೊಲೀಸ್ ಅವ್ರು ಇಲ್ಲಿ ಅಂತೀರಾ, ಅವನ್ನ ಮೂಟೆ ಕಟ್ಬಿಟ್ಟ ನೋಡಿ ನದಿಯಲ್ಲಿ ಬಿಡ್ತಾ ಅವ್ರೆ ತಾತ. ಇನ್ನ ನಮ್ಮ ಹೀರೋಯಿನ್ ಸೀದಾ ಬಂದು ರೈಲ್ವೆ ಸ್ಟೇಷನ್ ಅಲ್ಲಿ ಕುತ್ಕೊಂಡ್ರು. ಯಾವ ಟ್ರೈನ್ ಹತ್ತಾರ ಗೊತ್ತಿಲ್ಲ, ಟ್ರೈನು ಹತ್ಬಿಟ್ರು. ಹಂಗೆ ಕುತ್ಕೊಂಡು ಪಾಪ ನಿದ್ದೆ ಹೊಡಿತಾ ಅವ್ರೆ. ಹಂಗೆ ಈ ಕಡೆ ಹೀರೋಯಿನ್ ಸ್ಟೋರಿ ಹೇಳ್ತಾರಲ್ಲ, ಆ ಸೀನ್ ನ ತೋರಿಸ್ತಾರೆ. ಗಂಡನು ಟಕ್ ಅಂತ ಹೀರೋಯಿನ್ ನೋಡ್ದ, ಇದು ಪ್ರೆಸೆಂಟ್ ಫ್ಲಾಶ್ ಬ್ಯಾಕ್ ಅಲ್ಲ. ಅಲ್ಲಿ ಇರೋರೆಲ್ಲ ಕೇಳ್ತಾವ್ರೆ, ಆಮೇಲೆ ಆ ಹುಡುಗಿ ಗತಿ ಏನಾಯ್ತು, ಆ ತಾತ ಏನಾದ್ರು ಅಂತ. ತಾತ ಅವ್ರ ಪಾಟ್ಗ ಅವ್ರೆ, ನಾನು ಯಾವಾಗ ಕರಿತೀನೋ ಅವಾಗ ಬರ್ತಾರೆ. ಹಂಗೆ ಟ್ರೈನ್ ಅಲ್ಲಿ ಕುತ್ಕೊಂಡಿದ್ನ, ಅವಾಗ್ಲೇ ಇವ್ರನ್ನ ನೋಡಿದ್ ನಾನು ಅಂತ ಹೇಳ್ತಾವಳೆ ಹುಡುಗಿ.
ಈ ಕಡೆ ಒರಿಜಿನಲ್ ಗಂಟನಿಗೆ ಸಖತ್ತು ಶಾಕು. ಯಾಕೆ ಶಾಕು ಅಂತೀರಾ? ಅವತ್ ನಮ್ಮ ಹೀರೋಯಿನ್ ರೈಲ್ವೆ ಸ್ಟೇಷನ್ ಕುತ್ಕೊಂಡಿರ್ತಾಳೆ, ಒಂದು ಟ್ರೈನು ಹತ್ತಿರ್ತಾಳೆ. ಆ ಟ್ರೈನ್ ಅಲ್ಲಿ ಈ ಹುಡುಗನು ಬಂದವನೆ, ಹುಡುಗಿನ ನೋಡವನೆ, ಇಷ್ಟ ಆಗೈತೆ, ಹಂಗೆ ಮದ್ವೆ ಮಾಡ್ಕೊಂಡವನೆ. ಅದೇ ಈ ತರ ದ್ರೋಹ ಮಾಡ್ತಾನಂತ ಗೊತ್ತಾಗಿಲ್ಲಲ್ಲ. ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ಓಕೆ ಬಾಯ್, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿ ಹೊಂಟೈತಾರೆ. ಇನ್ನ ಗಂಡ ಎಂತಿ ಇವ್ರುನು ಮನೆಗೆ ಬಂದ್ರು. ಗಂಡ ಹಂಗೆ ಬಾಯಿ ಬಿಟ್ಕೊಂಡು ನೋಡ್ತಾವ್ರಿ. ಆಚ ಕಡೆ ಯಾರೋ ಬಾಗ್ಲು ಬಡದ್ರು. ಯಾರಪ್ಪ ಅಂತ ಹೋಗಿ ನೋಡಿದ್ರೆ ತಾತ ತಿರ್ಗಾನು ಆ ಗಿಡನ ತಗೊಂಡ್ಬಂದು ಕೊಟ್ಟಿದ್ದಾರೆ. ಏನಕ್ಕೆ ಅಂತೀರಾ? ಅಲ್ಲಿ ಹಿಂದೆ ಇರೋನ್ನ ಏನಾರು ಮಾಡೋದಕ್ಕೆ. ಯಾಕಂದ್ರೆ ಅವನು ಇವಾಗ ಹೆಂಡತಿಗೆ ಮೋಸ ಮಾಡದ್ನಲ್ಲ, ಇನ್ನ ಅವನಿಗೂ ಗಿಡದ ಜ್ಯೂಸ್ ಸೇರಿ ಹಂಗೆ ಈ ಮೂವಿನ ಮುಗಿಸ್ತಾರೆ ಅನ್ಕೊಂಡಿದೀರಾ? ಇಲ್ಲ ರೀ, ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ವೀಲ್ ಚೇರ್ ಅಲ್ಲಿ ಲಕ್ವಾ ಹೊಡೆದವ್ರ ತರ ಕುತ್ಕೊಂಡಿದ್ದಾರೆ. ಫ್ರೆಂಡ್ನು ಬಂದು ಮಚಾ ಏನೋ ಇದು ಮಚಾ, ನಿನ್ ಕೇಸು ನನ್ ಕೇಳೋಣ ಅನ್ಕೊಂಡೆ, ಅವತ್ತೆ ಕೇಳಕ್ಕಾಗಿಲ್ಲ, ಇವಾಗ ಹೇಳಕ್ಕೂ ಆಗಲ್ಲ. ಸರಿ ಮಚಾ, ಆದಷ್ಟು ಬೇಗ ಒಳ್ಳೇದಾಗತ್ತೆ ಅಂತ ಅವರು ಹೋಯ್ತಾವ್ರೆ. ಇವರು ನಮ್ಮ ಹೀರೋಯಿನ್ ಹೆಸರನ್ನ ಫಸ್ಟ್ ಲೆಟರ್ ಬರೀತಾರೆ ಎಸ್ ಅಂತ. ಆದ್ರೆ ಅವಯ್ಯ ನೋಡೋದೇ ಇಲ್ವಲ್ಲ. ಹಂಗೆ ಆ ಎಸ್ ನ ತೋರಿಸಿ ಈ ಸಿನಿಮಾನ ಮುಗಿಸ್ತಾರೆ. ಮೂವಿ ಮಾತ್ರ ಸಕ್ಕತ್ತಾಗೈತೆ. ಫ್ರೀ ಆಗಿದ್ದಾಗ ಈ ಮೂವಿನ ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್.